ನಿಮಗೆಲ್ಲರಿಗೂ ನಮಸ್ಕಾರ. ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ಉಪ್ಪಿನ ದೀಪದ ಬಗ್ಗೆ ಒಂದಿಷ್ಟು ಮಾಹಿತಿನ ತಿಳ್ಕೊಳ್ಳೋಣ ಅಂತ. ಈ ದೀಪದ ಬಗ್ಗೆ ನನ್ನ ಅಭಿಪ್ರಾಯ ಅಂದರೆ, ನಾನು ಕೂಡ 3 ವರ್ಷದಿಂದ ಮಾಡ್ತಾಯಿದ್ದೀನಿ. ನನಗೆ ತುಂಬಾ ಒಳ್ಳೆಯದಾಗಿದೆ. ಹಾಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಧನಾಗಮನ ಆಗಿದೆ. ಅದು ಕೂಡ ಕೇವಲ 5 ವಾರದೊಳಗೆ ನನಗೆ ಧನಲಾಭ ಆಗಿದೆ. ನಾನು ಈ ಮಾತನ್ನು ವೀಡಿಯೋ ಮಾಡೋದಕ್ಕೋಸ್ಕರ ಹೇಳ್ತಾ ಇಲ್ಲ, ಆದರೆ ಇದು ನನಗೆ ಪ್ರೂವ್ ರೆಮಿಡಿಯಾಗಿ ವರ್ಕ್ ಮಾಡಿದೆ. ಅದಕ್ಕೋಸ್ಕರ ನಿಮಗೂ ಈ ವಿಷಯನ ಶೇರ್ ಮಾಡ್ತಾ ಇದ್ದೀನಿ. ನಿಮಗೆ ಈ ಪವರ್ಫುಲ್ ಪೂಜೆ ಬಗ್ಗೆ ತಿಳಿಸೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಸ್ವಲ್ಪ ಜನ ಈ ದೀಪದ ಬಗ್ಗೆ ಹೇಳೋದು ಕೇಳಿದ್ರೆ ಭಯನೇ ಆಗುತ್ತೆ. ಏನು ಮಾಡೋದು ಅಂತ ತುಂಬಾ ಪ್ರಶ್ನೆ ಇದೆ. ಈ ಉಪ್ಪು ಮಹಾಲಕ್ಷ್ಮಿಯ ಸ್ವರೂಪ. ನಮ್ಮಲ್ಲಿರುವಂಥ ಹಾಗೆ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವಿಟಿನ ಕಡಿಮೆ ಮಾಡಿ ನಕಾರಾತ್ಮಕ ಶಕ್ತಿ ಮತ್ತು ಧನಾತ್ಮಕ ಶಕ್ತಿನ ಹೆಚ್ಚು ಮಾಡುತ್ತೆ. ಇದು ಬರೀ ಉಪ್ಪಿನ ದೀಪ ಅಲ್ಲ, ಇದು ಐಶ್ವರ್ಯ ದೀಪ ಅಂತಲೇ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ. ಹಣದ ಸಮಸ್ಯೆ, ಮನೆಯಲ್ಲಿ ನೆಮ್ಮದಿ ಮತ್ತು ಸಮೃದ್ಧಿಗೆ ಒಳ್ಳೆಯ ಪರಿಹಾರ ಅಂತಲೇ ಹೇಳ್ಬೋದು. ಮತ್ತು ತುಂಬ ಶೀಘ್ರವಾಗಿ ಫಲ ಕೊಡುವಂಥ ದೀಪಾರಾಧನೆ ಅಂತಲೇ ಹೇಳ್ಬೋದು. ನಾನು ಸಹ 3 ವರ್ಷದಿಂದ ಈ ದೀಪಾರಾಧನೆನ ಮಾಡ್ಕೊತಾ ಬಂದಿದ್ದೀನಿ. ನಾನಷ್ಟೇ ಅಲ್ಲ, ನನ್ನ ಫ್ರೆಂಡ್ ಸರ್ಕಲಲ್ಲಿ, ನನ್ನ ಫ್ಯಾಮಿಲಿನಲ್ಲಿ ಎಲ್ಲರೂ ಕೂಡ ಮಾಡಿದ್ದೀವಿ. ತುಂಬಾ ಒಳ್ಳೆ ಫಲಗಳು ಸಿಕ್ಕಿದೆ. ಇಷ್ಟೇ ಅಲ್ಲ, ಒಳ್ಳೆಯ ಮಹತ್ವ ಇರುವಂಥ ದೀಪಾರಾಧನೆ ಇದು. ಈ ಉಪ್ಪಿನ ದೀಪಾರಾಧನೆನ ಯಾಕೆ ಮಾಡಬಾರ್ದು ಅಂತ ಕೆಲವರು ಇತ್ತೀಚೆಗೆ ಕೇಳ್ತಾ ಇದ್ದಾರೆ. ಅದು ಒಂದೇ ಒಂದು ಸಣ್ಣ ಕಾರಣದಿಂದ ಅಷ್ಟೇ. ಏನು ಅಂತ ಇದೇ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಈ ದೀಪಾರಾಧನೆನ ಹೇಗೆ ಮಾಡಬೇಕು, ಯಾವ ಮಂತ್ರಗಳನ್ನು ಹೇಳ್ಕೋಬೇಕು ಮತ್ತು ಎಷ್ಟು ವಾರ ಮಾಡಬೇಕು ಅನ್ನೋಂಥ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲಿಗೆ ಒಂದು ದೊಡ್ಡದಾದ ದೀಪನ ತೊಗೋಬೇಕು. 2 ಚಿಕ್ಕ ಚಿಕ್ಕ ದೀಪ ತೊಗೋಬೇಕು. ಈ ದೀಪಾರಾಧನೆ ಕನಿಷ್ಠ 5 ಶುಕ್ರವಾರ ಆದರೂ ಮಾಡಲೇಬೇಕು. ಆದರೆ ನಾನು ಯಾವುದೇ ವ್ರತ ಅಂತ ಮಾಡಿದಾಗ ನಾನು 9 ವಾರನೇ ಮಾಡೋದು. ನಾನು ಯಾವುದೇ ವ್ರತ ಅಂತ ಮಾಡಿದ್ರೂ ಕೂಡ 9 ವಾರಕ್ಕಿಂತ ಕಮ್ಮಿ ಅಂತೂ ನಾನು ಮಾಡೋದಿಲ್ಲ. ಇನ್ನೂ ಜಾಸ್ತಿ ಮಾಡ್ತೀನಿ ಹೊರತು ಕಮ್ಮಿ ಅಂತೂ ನಾನು ಮಾಡೋದಿಲ್ಲ. ಯಾಕೆಂದರೆ ನನಗೆ 9 ಸಂಖ್ಯೆ ಅನ್ನೋದು ನಂದು ಲಕ್ಕಿ ನಂಬರು. ಆದ್ದರಿಂದ ಇವತ್ತಿಂದ ಅಂತಲ್ಲ, ನನಗೆ ಬುದ್ಧಿ ಬಂದಾಗಿಂದಲೂ ಕೂಡ ನಾನು 9 ವಾರನೇ ವ್ರತನ ಮಾಡೋದು. ಈ ವ್ರತನ ಸಂಜೆ ಗೋಧೂಳಿ ಸಮಯದಲ್ಲಿ ಮಾಡೋದು ತುಂಬಾ ಒಳ್ಳೆಯದು. ಕೆಲಸಕ್ಕೆ ಹೋಗೋರಿದ್ದರೆ ಅವ್ರಿಗೆ ಸಾಧ್ಯ ಆಗಲ್ಲ ಅಂತ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೋಬೋದು. 5 ಶುಕ್ರವಾರ ಮಾಡಬೇಕು. ಮಂಗಳವಾರ ಮಾಡ್ಬೋದಾ ಅಂದರೆ ಮಾಡ್ಬೋದು. ಆದರೆ ನಾನು ಯಾವಾಗಲೂ ಕೂಡ ಶುಕ್ರವಾರನೇ ಮಾಡೋದು. ಶುಕ್ರವಾರನೇ ಮಾಡ್ಕೊಂಡು ಬಂದಿದ್ದೀನಿ ಕೂಡ. ಅದು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು ಮಾಡ್ಕೊಂಡು ಬಂದಿರೋದು. ಸಂಜೆ ಗೋಧೂಳಿ ಸಮಯದಲ್ಲಿ ಮಾಡೋರಂತರೂ ಸಾಯಂಕಾಲ ಮಾಡ್ಕೋಬೋದು. ನಾನು ಮಾಡುವಾಗ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ನಂತರ ಸಂಜೆ ಕೂಡ ಹಾಗೆ ದೀಪ ಹಚ್ತಾ ಇದ್ದೆ. ಇವಾಗ 3 ಮಣ್ಣಿನ ದೀಪನ ತೊಗೋಬೇಕು. 2 ಪುಟ್ಟ ದೀಪ, 1 ದೊಡ್ಡ ದೀಪ. ಈ ದೀಪನ ಚೆನ್ನಾಗಿ ತೊಳೆದು ಅರಿಶಿನ ಗಂಧನ ಮಿಕ್ಸ್ ಮಾಡಿಬಿಟ್ಟು 3 ದೀಪಕ್ಕೂ ಹಚ್ಚಿ ನಂತರ ಕುಂಕುಮನ ಇಟ್ಟು ರೆಡಿ ಮಾಡಿ. ಪೂರ್ತಿ ದೀಪಕ್ಕೂ ಗಂಧ ಅರಿಶಿನ ಹಚ್ಚಬೇಕು. ಪ್ರತಿ ವಾರವೂ ಹೊಸದಾಗಿ ದೀಪ ತಂದು ಮಾಡಬೇಕಾ ಅಂದರೆ ಆ ಥರ ಏನೂ ಇಲ್ಲ. ಮೊದಲನೇ ಸಲ ಮಾಡುವಾಗ ಹೊಸ ದೀಪ ತಂದರೆ ಸಾಕು. ಅದನ್ನೇ ನೀವು ಎಷ್ಟು ವಾರ ಮಾಡ್ತೀರೋ ಅಥವಾ ನೀವು ಯಾವಾಗ ವ್ರತನ ಮತ್ತೆ ಮತ್ತೆ ಮಾಡ್ತಾ ಇರ್ತೀರೋ ಆವಾಗೆಲ್ಲ ಇದೇ ದೀಪನ ಉಪಯೋಗಿಸ್ಬೋದು. ಈ ವ್ರತದ ಹೆಸರೇ ಉಪ್ಪಿನ ದೀಪ ಅಂದಮೇಲೆ ಉಪ್ಪು ಬೇಕೇ ಬೇಕಲ್ವಾ. ಅದಕ್ಕೆ ಕಲ್ಲುಪ್ಪೇ ಬೇಕು. ಅದು ಹೊಸದು ತಂದಿರೋದು. ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಉಪಯೋಗಿಸಿರೋದನ್ನ ದೇವರಿಗೆ ಬಳಸಬೇಡಿ. ಹೊಸದಾಗಿ ತಂದು ಆ ಕಲ್ಲುಪ್ಪನ್ನು ಬಳಸಬೇಕು. ದೇವರಿಗೆ ಅಂತಲೇ ಬೇರೆ ಕಲ್ಲುಪ್ಪನ್ನು ಎತ್ತಿ ಇಟ್ಕೊಳ್ಳಿ. ದೇವರಿಗೆ ಅಂತ ತಂದಿರೋ ಉಪ್ಪನ್ನು ಅಡುಗೆ ಮಾಡೋದಕ್ಕೆ ಬಳಸೋದು, ಅಡುಗೆ ಮಾಡೋದಕ್ಕೆ ತಂದಿರೋ ಉಪ್ಪನ್ನು ದೇವ್ರಿಗೆ ಬಳಸೋದು, ಈ ರೀತಿ ಎಲ್ಲ ಯಾವತ್ತೂ ಮಾಡಬೇಡಿ. ದೇವ್ರಿಗೆ ಅಂತ ತಂದಿರೋ ಉಪ್ಪನ್ನು ದೇವ್ರಿಗೆ ಅಂತಲೇ ಎತ್ತಿಟ್ಬಿಡಿ. ಅಡುಗೆಗೆ ಅಂತ ತಂದಿರೋ ಉಪ್ಪನ್ನು ಅಡುಗೆಗೆ ಅಂತ ಎತ್ತಿಟ್ಬಿಡಿ. ಇನ್ನು 3 ಬಾರಿ ನಿಮ್ಮ ಕೈಯಿಂದ ಹೊಸ ಪ್ಯಾಕೆಟ್ನಿಂದ ತಂದಿದ್ದ ಉಪ್ಪನ್ನು 3 ಇಡೀ ಉಪ್ಪು ತೊಗೊಂಡು ಆ ದೊಡ್ಡದಾದ ಮಣ್ಣಿನ ದೀಪಕ್ಕೆ ಹಾಕಬೇಕು. ಯಾವುದೇ ಕಾರಣಕ್ಕೂ ಪ್ಯಾಕೆಟ್ನಿಂದ ಹಾಗೆ ಸುರಿಬಾರ್ದು. ನಮ್ಮ ಮನೆಯ ದೇವರನ್ನ ನೆನೆಸ್ಕೊಂಡು, ನಮ್ಮ ಸಂಕಲ್ಪ ಏನಿದೆ ನೆನೆಸ್ಕೊಂಡು ಬೇಡಿಕೊಂಡು ನಂತರ 3 ಬಾರಿ ಕಲ್ಲುಪ್ಪನ್ನು ದೀಪದ ಒಳಗೆ ಹಾಕಬೇಕು. 3 ಹಿಡಿ ಉಪ್ಪು ಹಾಕಿದ ಮೇಲೆ ಅದ್ರ ಮೇಲೆ ಒಂದು ಚಿಕ್ಕದು ಮಣ್ಣಿನ ದೀಪನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರಲ್ಲ ಅದನ್ನು ಇಡಬೇಕು. ಈ ದೀಪಕ್ಕೆ ಅರಿಶಿನ ಕುಂಕುಮ ಹೂವು ಅಕ್ಷತೆನ ಹಾಕಬೇಕು. ಅಕ್ಷತೆ ಇಟ್ಕೊಂಡು ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣೇ ನಮೋಸ್ತುತೆ ಅಂತ ಮಹಾಲಕ್ಷ್ಮಿ ನೆನೆಸ್ಕೊಂಡು ಅಕ್ಷತೆಯನ್ನು ಹಾಕಬೇಕು. ಸುಮ್ಮನೆ ಹಾಗೆ ದೇವರಿಗೆ ಜೋಡಿಸ್ಕೊಂಡು ಹೋಗಬಾರ್ದು. ನಾವು ರೆಡಿ ಮಾಡೋದ್ರಿಂದ ಹಿಡಿದು ಪೂಜೆ ಮುಗಿದರೂ ಕೂಡ ದೇವರನ್ನ ಮನಸ್ಸಿನಲ್ಲಿ ಸ್ಮರಣೆ ಮಾಡಬೇಕು.
ಬೇರೆ ಬೇರೆ ಯೋಚನೆ ಮಾಡ್ತಾ ಈ ಪೂಜೆನ ಮಾಡಬಾರ್ದು. ಇವಾಗ ಅರಿಶಿನ ಕುಂಕುಮ ಹೂವು ಅಕ್ಷತೆ ಹಾಕಿದ ದೀಪದ ಮೇಲೆ ಇನ್ನೊಂದು ಚಿಕ್ಕ ದೀಪನ ರೆಡಿ ಮಾಡಿಟ್ಕೊಂಡಿದ್ವಲ್ಲ, ಆ ದೀಪನ ಇದ್ರ ಮೇಲೆ ಇಡಬೇಕು. ನಿಮಗೆ ಯಾವ ಮಂತ್ರನೂ ಬರಲ್ಲ ಅನ್ನೋದಿದ್ದರೆ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಆದರೂ ಸ್ಮರಣೆ ಮಾಡ್ತೀರಿ. ಇವಾಗ ದೀಪಗಳು ರೆಡಿ ಆಯಿತು. ದೇವ್ರ ಮನೆಯಲ್ಲಿ ಈ ದೀಪನ ಇಡೋಕ್ಕೆ ಮುಂಚೆ ದೀಪ ಎಲ್ಲಿ ಇಡ್ತೀರೋ ಅಂದರೆ ಆ ಜಾಗದಲ್ಲಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿ ಅದಕ್ಕೆ ಅರಿಶಿನ ಕುಂಕುಮ ಹೂವು ಅಕ್ಷತೆನ ಇಡಿ. ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಬರೆದ್ಮೇಲೆ ಆ ಜಾಗದಲ್ಲಿ ಒಂದು ಹಿತ್ತಾಳೆ ಪ್ಲೇಟ್ನ ಇಡಬೇಕು. ಈ ಹಿತ್ತಾಳೆ ಪ್ಲೇಟ್ಗೂ ಕೂಡ ಅರಿಶಿನ ಕುಂಕುಮ ಹೂವು ಇಡಬೇಕು. ಇವಾಗ ಈ ಹಿತ್ತಾಳೆ ಪ್ಲೇಟ್ ಮೇಲೆ ನೀವು ರೆಡಿ ಮಾಡಿರೋ ದೀಪಗಳನ್ನು ಇಡಬೇಕು. ನಂತರ ಕೆಂಪು ಹೂವಿನಿಂದ ದೀಪಕ್ಕೆ ಅಲಂಕಾರ ಮಾಡಬೇಕು. ದೀಪಕ್ಕೆ ಅಲಂಕಾರ ಮಾಡಿದ ನಂತರ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆಯಿಂದ ದೀಪ ಹಚ್ಚಬೇಕು. ಕೆಲವರು ಎಳ್ಳೆಣ್ಣೆನೂ ಉಪಯೋಗಿಸ್ಬೋದು ಅಂತಾರೆ, ಆದರೆ ನಾನು ಯಾವಾಗಲೂ ಈ ದೀಪಾರಾಧನೆಗೆ ತುಪ್ಪನೇ ಬಳಸೋದು. ನಂತರ ಈ ತುಪ್ಪಕ್ಕೆ 2 ಬತ್ತಿನ ಇಡಿ. ಮೊದಲೇ ಬತ್ತಿನ ಹಾಕಿ ನಂತರ ತುಪ್ಪ ಹಾಕಬಾರ್ದು. ಯಾವಾಗಲೂ ದೀಪ ದೇವ್ರ ಕಡೆ ಮುಖ ಮಾಡಿ ಇಡಬೇಕು. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಯಾವ ದಿಕ್ಕೂ ಕೂಡ ಇಲ್ಲ. ನಾವು ದೇವರನ್ನು ಯಾವ ಕಡೆ ಇಟ್ಟಿರ್ತೀವೋ ಆ ಕಡೆ ದೀಪನ ಹಚ್ಚಬೇಕು. ಮೊದಲನೇ ವಾರ ಸಂಕಲ್ಪ ಮಾಡಿ ಈ ದೀಪಾರಾಧನೆ ಸ್ಟಾರ್ಟ್ ಮಾಡಬೇಕು. ಆ ನಂತರ ಗಣಪತಿ ಪೂಜೆ, ಮನೆ ದೇವರ ಪೂಜೆ ಮಾಡಿ ಮಹಾಲಕ್ಷ್ಮಿಯ ಅಷ್ಟೋತ್ತರ ಅಥವಾ ಮಹಾಲಕ್ಷ್ಮಿಯ ಗಾಯತ್ರಿ ಮಂತ್ರನ ಹೇಳ್ಕೋಬೇಕು. ಇದ್ಯಾವುದು ಮಂತ್ರ ನಮಗೆ ಬರೋದಿಲ್ಲಪ್ಪ ಅನ್ನೋರಿದ್ದರೆ ಓಂ ನಮಃ ಮಹಾಲಕ್ಷ್ಮಿಯೇ ನಮಃ ಅಂತ ಅದು 108 ಸಲ ಹೇಳ್ಕೊಳ್ಳಿ. ಅದಾದಮೇಲೆ ಇನ್ನೂ ಕೂಡ ಸಮಯ ಇದೆ ಅಂದರೆ ಕನಕದಾರ ಸ್ತೋತ್ರನ ಹೇಳ್ಕೋಬೇಕು. ನೀವು ಯಾವ ದಿನ ಈ ಸ್ತೋತ್ರ ಹೇಳಿಲ್ಲ ಅಂದ್ರೂ ಈ ಉಪ್ಪಿನ ದೀಪ ಹಚ್ಚಿದಾಗ ಈ ಕನಕದಾರ ಸ್ತೋತ್ರನ ಹೇಳಲೇಬೇಕು. ಅದರಲ್ಲಿರೋದು ಕೂಡ 21 ಸ್ತೋತ್ರ, ಅದನ್ನು ಹೇಳಲೇಬೇಕು. ಅಭ್ಯಾಸ ಆದಮೇಲೆ ಸ್ಕೂಲ್ ಡೇಸ್ನಲ್ಲಿ ನಾವು ಪದ್ಯನ ಯಾವ ಥರ ಹೇಳ್ತಿದ್ವೋ ಆ ಥರ ತುಂಬಾ ಸುಲಭವಾಗಿ ಓದ್ಬೋದು. ದೀಪ ಹಚ್ಚಿದಾದ್ಮೇಲೆ ನೀವು ಕನಕದಾರ ಸ್ತೋತ್ರ ಓದಿದ್ರೆ ನಿಮಗೆ ಪೂರ್ತಿ ಫಲ ಸಿಗುತ್ತೆ. ನೀವು ಎಷ್ಟು ವಾರ ಈ ಉಪ್ಪಿನ ಆರಾಧನೆ ಮಾಡ್ತೀರೋ ಅಷ್ಟು ದಿನ ನಾನ್ ವೆಜ್ ತಿನ್ನಬಾರ್ದು. ಹಾಗೆ ಮನೆಯಲ್ಲೂ ಕೂಡ ಮಾಡಬಾರ್ದು. ನೀವು ದೀಪ ಹಚ್ಚಿದ ದಿನ ನಾವು ತಿನ್ನೋದಿಲ್ಲ, ಆದರೆ ಮನೆಯಲ್ಲಿ ಮಾಡ್ಕೊಡ್ಬೋದಾ ಅಂದರೆ ಆ ದಿನ ಬಿಟ್ಟು ಉಳಿದ ದಿನ ಮನೆಯವ್ರಿಗೆ ಮಾಡಿಕೊಡಿ. ಬೇರೆ ಎಲ್ಲಾದರೂ ಊರಿಗೆ ಹೋಗೋದಿದ್ದರೆ ಆ ವಾರ ಸ್ಕಿಪ್ ಮಾಡಿ ಮುಂದಿನ ವಾರ ಮಾಡಿಕೊಂಡು ಹೋಗ್ಬೋದು. ಏನೋ ತೊಂದರೆ ಆಯಿತು ಆದರೆ ಸೂತಕ ಬಂದರೆ ಮಾತ್ರ ಆ ಪೂಜೆನ ನಿಲ್ಲಿಸಿ. ಪೂಜೆ ಮಾಡಿ 2 ವಾರ 3 ವಾರ ಆಗಿರುತ್ತೆ, ಆಮೇಲೆ ಸೂತಕ ಬಂದರೆ ಈ ಪೂಜೆನ ನಿಲ್ಲಿಸ್ಬಿಡಿ. ನಂತರ ನೀವು ಎಲ್ಲ ಕಳೆದುಕೊಂಡ್ಮೇಲೆ ಸೂತಕನ ಆ ನಂತರ ಮತ್ತೆ ಮೊದಲಿನಿಂದ ಸ್ಟಾರ್ಟ್ ಮಾಡಬೇಕು ಈ ಪೂಜೆನ. ಹಾಗೆ ಬೇರೆ ದೀಪನ ಹೊಸದಾಗಿ ತಂದು ಮಾಡ್ಕೋಬೇಕು. ಬೆಳಗ್ಗೆ ಮತ್ತು ಸಂಜೆ ಈ ಉಪ್ಪಿನ ದೀಪ ಹಚ್ಚಿರ್ತೀರ ಅಂದರೆ ಶನಿವಾರ ಬೆಳಗ್ಗೆ ಈ ದೀಪದ ವಿಸರ್ಜನೆ ಮಾಡಿಬಿಡಬೇಕು. ಸ್ನಾನ ಮಾಡಿಕೊಂಡು ಈ ದೀಪನ ತೆಗೆದು ಒಂದು ಪಾತ್ರೆಗೆ ಈ ಉಪ್ಪನ್ನು ಹಾಕಿ ನೀರು ಹಾಕಿ ಅದು ಚೆನ್ನಾಗಿ ಕರಗಿದ ಮೇಲೆ ಪಾತ್ರೆ ತೊಳೆಯುವ ಸಿಂಕ್ನಲ್ಲಿ ಆ ನೀರನ್ನು ಬಿಟ್ಬಿಡಿ. ನಂತರ ಈ ದೀಪಗಳನ್ನು ತೊಳೆದು ಎತ್ತಿಟ್ಕೊಳ್ಳಿ. ಮತ್ತೆ ಮುಂದಿನ ವಾರ ಪೂಜೆ ಮಾಡಿ. ಈ ರೀತಿ ದೀಪದ ವಿಸರ್ಜನೆ ಆದಮೇಲೆ ಪ್ರತಿದಿನ ನೀವು ಯಾವ ರೀತಿ ಪೂಜೆ ಮಾಡ್ತೀರೋ ಆ ರೀತಿ ಮಾಡ್ಕೊಂಡು ಹೋಗ್ಬೋದು. ಇದಿಷ್ಟು ಉಪ್ಪಿನ ದೀಪಾರಾಧನೆಯ ನಿಯಮ. ಕೆಲವರು ಯಾಕೆ ಈ ದೀಪಾರಾಧನೆನ ಮಾಡಬಾರ್ದು ಅಂತ ಇವಾಗ ತಿಳ್ಕೊಳ್ಳೋಣ. ಈ ವಿಷಯ ಈಗ ಕೆಲವೊಂದೆರಡು ವರ್ಷದಿಂದ ಕೇಳ್ತಾ ಇರೋದು. ಅದಕ್ಕೂ ಮುಂಚೆ ಈ ವ್ರತಗಳನ್ನು ಮಾಡಿ ತುಂಬ ಒಳ್ಳೆಯ ಫಲಗಳೇ ಸಿಕ್ಕಿದೆ. ಸಮಸ್ಯೆಗಳು ಕೂಡ ಪರಿಹಾರ ಆಗಿದೆ. ನನ್ನ ಫ್ರೆಂಡ್ ಕೂಡ ಹಣದ ಸಮಸ್ಯೆ ಇದೆ ಅಂತ ಹೇಳ್ಕೊಂಡ್ಳು. ನಾನು ಈ ದೀಪಾರಾಧನೆ ಬಗ್ಗೆ ಮಾಡೋದನ್ನು ತಿಳಿಸ್ಕೊಟ್ಟೆ. ಅವಳು ಕೂಡ ಈ ಪೂಜೆನ ಮಾಡಿದ್ಲು. ನಂತರ ಅವಳಿಗೂ ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ದುಡ್ಡು ಬಂತು. ಅವಳು ತುಂಬ ಖುಷಿಯಿಂದ ನನಗೆ ಮನಸ್ಫೂರ್ತಿಯಾಗಿ ಥ್ಯಾಂಕ್ಸ್ ಹೇಳ್ಕೊಂಡ್ಳು. ಈ ಪೂಜೆ ಎಲ್ಲೋ ಒಬ್ಬೊಬ್ಬರಿಗೆ ಹಾಗೆ ಬಂದಿಲ್ಲ. ತುಂಬ ಜನಕ್ಕೆ ದೀಪಾರಾಧನೆಯಿಂದ ಫಲಗಳು ಸಿಕ್ಕಿದೆ. ಎಲ್ಲೋ ಒಬ್ಬೊಬ್ಬರಿಗೆ ಅವರ ಮನೆಯಲ್ಲಿ ಕೆಲವು ಕೆಟ್ಟ ಘಟನೆಗಳು ನಡೆದಿರುತ್ತೆ. ಅದಕ್ಕೆ ಈ ಉಪ್ಪಿನ ದೀಪಾರಾಧನೆನೇ ಬರೋದಿಲ್ಲ, ಮಾಡಬಾರ್ದು, ಮಾಡೋದ್ರಿಂದಲೇ ಈ ಥರ ಸಮಸ್ಯೆ ಶುರುವಾಯಿತು ಅಂತ ಹೇಳಿ ಅವರ ಅನುಭವದ ಮಾತನ್ನು ಹೇಳ್ಕೊಂಡಿದ್ದಾರೆ. ಏನೋ ಅವ್ರ ಟೈಮು ಸರಿ ಇಲ್ಲದೆ ಕೆಟ್ಟ ಘಟನೆಗಳು ನಡೆದಿರುತ್ತೆ. ಅದಕ್ಕೆ ಇದೇ ಕಾರಣ ಅಂತ ಅಂದ್ಕೊಂಡಿರೋದು ತುಂಬಾ ತಪ್ಪು. ಇದನ್ನು ಮಾಡಿ ಅಂತನೋ ಅಥವಾ ಮಾಡಬೇಡಿ ಅಂತನೋ ಹೇಳೋದಕ್ಕೆ ಆಗ್ತಾಯಿಲ್ಲ. ಎಲ್ರಿಗೂ ಅವರವರ ನಂಬಿಕೆ ಮೇಲೆ ಬಿಟ್ಟಿದ್ದು. ಇನ್ನು ಕೆಲವರು ಹೇಳೋ ಪ್ರಕಾರ ಉಪ್ಪು ಲಕ್ಷ್ಮೀ ಸ್ವರೂಪ. ಆ ಉಪ್ಪನ್ನು ನೀರಲ್ಲಿ ಕಲಸಿ ವೇಸ್ಟ್ ಮಾಡ್ತೀವಿ, ಚೆಲ್ತೀವಿ ಅಂತ ಹೇಳ್ತಾರೆ. ಉಪ್ಪು ವೇಸ್ಟ್ ಆಗೋ ಕಾರಣಕ್ಕೆ ಈ ದೀಪಾರಾಧನೆನ ಮಾಡಬೇಡಿ ಅಂತ ಹೇಳಿರೋದನ್ನು ನಾವು ಕೇಳಿದ್ದೀವಿ. ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನ ಅಂತ ಪ್ರತಿದಿನ ಶ್ಲೋಕ ಹೇಳ್ಕೊಂಡು ದೀಪನ ಹಚ್ತೀವಿ. ದೀಪದಲ್ಲಿ ಉರಿಯುವಂಥ ಜ್ಯೋತಿ ಪರಬ್ರಹ್ಮ ಜನಾರ್ದನ ಸ್ವರೂಪ, ಉಪ್ಪು ಮಹಾಲಕ್ಷ್ಮಿಯ ಸ್ವರೂಪ. ದೇವರು ಕಷ್ಟನ ಪರಿಹಾರ ಮಾಡ್ತಾರೆ ಹೊರತು ಕಷ್ಟನ ಕೊಡೋದಿಲ್ಲ, ಯಾರಿಗೂ ಕೆಟ್ಟೋದನ್ನು ಕೂಡ ಕೊಡೋದಿಲ್ಲ.
ಹಾಗಾಗಿ ಎಲ್ಲನೂ ನಮ್ಮ ನಂಬಿಕೆಗೆ ಬಿಟ್ಟಿದ್ದು. ಕೆಲವರೆಲ್ಲ ಶುರು ಮಾಡಿರ್ತಾರೆ, 2 ವಾರ 3 ವಾರ ಮಾಡಿರ್ತಾರೆ. ಆಮೇಲೆ ಈ ರೀತಿ ಕೇಳಿದಾಗ ಅವರು ಹಚ್ಬೋದಾ ಅಥವಾ ಹಚ್ಬಾರ್ದಾ ಅಂತ ಭಯಪಡ್ತಾರೆ. ಇವಾಗ 3 ವಾರ ಮಾಡಿಬಿಟ್ಟಿರ್ತಾರೆ, ಇವಾಗ ಹಚ್ಚೋದು ಬೇಡವಾ, ಮುಂದುವರ್ಸೋದಾ ಬೇಡವಾ ಅಂತ ಗೊಂದಲಕ್ಕೆ ಸಿಕ್ಕಾಕೊಂಡಿರ್ತಾರೆ. ಹಚ್ಬೋದು ಅಂತನೋ ಹಚ್ಬಾರ್ದು ಅಂತನೋ ಹೇಳೋಕ್ಕೆ ಆಗಲ್ಲ. ನನ್ನ ಸ್ವಂತ ಅನುಭವದಿಂದ ಹೇಳ್ತಾ ಇದ್ದೀನಿ. ನಾನು ಕೂಡ 3 ವರ್ಷದಿಂದಲೂ ಈ ಉಪ್ಪಿನ ದೀಪಾರಾಧನೆನ ಸತತ ಮಾಡ್ತಾ ಬಂದಿದ್ದೀನಿ. ನನಗೆ ತುಂಬಾ ಒಳ್ಳೆಯದಾಗಿದೆ, ಒಳ್ಳೆ ಫಲನೇ ಸಿಕ್ಕಿದೆ. ಇನ್ನು ಕೆಲವರು ಪ್ರೆಗ್ನೆಂಟ್ ಇರ್ತಾರೆ, ಅವರು ಈ ದೀಪಾರಾಧನೆ ಮಾಡ್ಬೋದಾ ಅಂದರೆ, ನಿಮ್ಮ ಆರೋಗ್ಯ ತುಂಬ ಮುಖ್ಯ. ಅದಕ್ಕೆ ನೀವು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ. ನಿಮಗೆ ಮನೇಲಿ ಯಾರಾದರೂ ಹೆಲ್ಪ್ ಮಾಡೋರಿದ್ದರೆ ಖಂಡಿತ ಮಾಡಿ. ಈ ವ್ರತನ ಮಾಡಬೇಕು ಅನ್ನೋ ಆಸೆ ಇದ್ದರೆ ಮಾಡಿ ಈ ಪೂಜೆನ. ಆದರೆ ಆಗೋದಿಲ್ಲ ನಿಮಗೆ ಮಾಡೋಕ್ಕೆ ಅಂದರೆ ತುಂಬ ರಿಸ್ಕ್ ತೊಗೊಂಡು ಮಾಡಬೇಡಿ. ನಿಮಗೆ ನನಗೆ ತಿಳಿದಿರೋ ಮಟ್ಟಿಗೆ ಈ ದೀಪಾರಾಧನೆನ, ಅದು ಉಪ್ಪಿನ ದೀಪಾರಾಧನೆನ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಈ ದೀಪ ಹಚ್ಬೋದಾ ಅಥವಾ ಬೇಡವಾ ಅನ್ನೋ ಗೊಂದಲದ ಬಗ್ಗೆನೂ ಹೇಳಿದ್ದೀನಿ. ಇದ್ರ ಮೇಲೆ ನೀವು ಕೂಡ ಯೋಚಿಸಿ ಈ ವ್ರತನ ಮಾಡಿ ನೋಡಿ. ಇದೆಲ್ಲ ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು. ನಿಮಗೆ ಈ ಉಪಯುಕ್ತ ಮಾಹಿತಿ ವಿಡಿಯೋ ಇಷ್ಟ ಆಯಿತು ಅಲ್ವಾ? ಮತ್ತೆ ಯಾಕೆ ತಡ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತೆ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಹೋಗ್ಬಿಟ್ಟು ಬರಲಾ? ಸರ್ವೇ ಜನ ಸುಖಿನೋ ಭವಂತು.